ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ ನಿಮ್ಗೆ ಎಲ್ಲಿದ್ದಲ್ಲ ಇವತ್ತು 200cc ಡ್ಯೂಕ್ನ ರಿವ್ಯೂ ಮಾಡ್ತೀನಂತ. ನೋಡಿ ಇದೆ 200cc ಡ್ಯೂಕು. ಇದು ಬಂದು 199.5 ಲಿಕ್ವಿಡ್ ಕೂಲ್ ಇಂಜಿನ್ ಇದು. ಮತ್ತು ಇದು ನಿಮ್ಮ ಪವರ್ ಪ್ರೊಡ್ಯೂಸ್ ಮಾಡೋದು ಬಂದು 29.5 ಹಾರ್ಸ್ ಪವರ್ ಮತ್ತು 19.3 ನ್ಯೂಟನ್ ಮೀಟರ್ ಟಾರ್ಕು. ಇದು ಬಂದು 110 ಸೆಕ್ಷನ್ ಟೈರ್ ಇದು ಫ್ರಂಟಿದು. ಮತ್ತು ಬ್ಯಾಕ್ ಬಂದು 150 ಸೆಕ್ಷನ್ ಟೈರ್ ಇದು ಬ್ಯಾಕ್ದು. ಮತ್ತು ಡ್ಯುಯಲ್ ಡಿಸ್ಕು ಫ್ರಂಟ್ ಆ್ಯಂಡ್ ಬ್ಯಾಕು. ಇದರ TFT ಡಿಸ್ಪ್ಲೇ ನೋಡಿ ಇದು. ಮತ್ತು ಇದರಲ್ಲಿ ನಿಮಗೆ ಮೋಡ್ಸ್ ಏನು ಬರಲ್ಲ, ನಂಗೆ ಗೊತ್ತಂಗೆ ಮೋಡ್ಸ್ ಏನು ಬರಲ್ಲ, ಒಂದೇ ಮೋಡ್ ಬರೋದು, ಮೋಡ್ಸ್ ಏನು ಬರಲ್ಲ. ಸೌಂಡ್ ಕೇಳಿ. ಇದ್ರದ್ದು. ಮತ್ತೆ ಇದು ಬಂದು ಈ ಗಾಡಿ ನಿಮಗೆ 34 ಕಿಲೋಮೀಟರ್ಸ್ ಮೈಲೇಜ್ ಕೊಡುತ್ತೆ. ಫ್ಯೂಲ್ ಟ್ಯಾಂಕ್ ಬಂದು 13.4 ಲೀಟರ್ಸ್ ಅನ್ನು ಇಡಿಸುತ್ತೆ ನಿಮಗೆ ಫ್ಯೂಲ್ ಟ್ಯಾಂಕು. ಮತ್ತು ಇದು ನಿಮಗೆ 2023 ಮಾಡಲ್ ಇದು. ಇದು ಬಂದು ನಿಮಗೆ ಇದು ಕಲರ್ ನೀವು ನೋಡ್ತಾ ಇರ್ಬೋದು, ಮೆಟಾಲಿಕ್ ಮತ್ತು ಆರೆಂಜ್ ಕಲರು. ಇದು 2023 2 ಕಲರ್ಸ್ ಬಿಟ್ಟಿದ್ದು, ಮೆಟಾಲಿಕ್ ಮತ್ತು ಆರೆಂಜ್ ಕಲರ್. ಇದು ಮಿಕ್ಸಪ್ ಕಲರ್ ಬಂದಿದ್ದು. ಮತ್ತು ಫ್ರಂಟ್ ಸಸ್ಪೆನ್ಷನ್ ಇದೆ, ಅಡ್ಜಸ್ಟಬಲ್ ಏನಿಲ್ಲ. ಇದಕ್ಕೆ LED ಇಂಡಿಕೇಟರ್ಸ್ ಮತ್ತು ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಇದು. ಇದ್ರ ಬಂದು LED ಕೊಟ್ಟಿಲ್ಲ, ಇವನು ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಇದಕ್ಕೆ LED ಈ ಮಾಡಲ್ ಕೊಟ್ಟಿಲ್ಲ. 250 ಮಾಡಲ್ ಕೊಟ್ಟಿದ್ದಾನೆ LED ಲೈಟು, ಬಟ್ ಇದಕ್ಕೆ ಬಂದು ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಇದು ಬಂದು ನಿಮಗೆ ಆಂಡ್ರಾಯ್ಡ್ ಪ್ರೈಸ್ ನಮ್ಮ ಕೋಲಾರಲ್ಲಿ 2,50,000 ಏನೋ ಬೀಳುತ್ತೆ ಇದು ಆಂಡ್ರಾಯ್ಡ್ ಪ್ರೈಸು. ಮತ್ತು ಇದು ಎಕ್ಸ್ಶೋರೂಮ್ ಬಂದು 1,96,000 ಏನೋ ಇದೆ. ಇದರಲ್ಲಿ 2 ಕಲರ್ಸ್, ನಾವು ಯಾವ ಕಲರ್ಸ್ ತೊಗೊತೀವೋ ಆ ಕಲರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದ್ರ ಫೀಚರ್ಸು. 10,000 RPM ಪ್ರೊಡ್ಯೂಸ್ ಮಾಡುತ್ತೆ. 19.4 ನಮ್ಮ ಟ್ರಾಕಲ್ಲಿ 8,000 RPM ಪ್ರೊಡ್ಯೂಸ್ ಮಾಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 155 ಗ್ರೌಂಡ್ ಕ್ಲಿಯರ್ ಇರುತ್ತೆ. ಇವಾಗ ನಾವು ಗಾಡಿ ಬನ್ನಿ ಇವಾಗ ಈ ಗಾಡಿ ಓಡಿಸ್ಬಿಟ್ಟು ಹೆಂಗಿದೆ ನೋಡೋಣ. ಪವರು ಮತ್ತು ಮೈಲೇಜು ಮತ್ತು ಸ್ಮೂತ್ನೆಸ್ಸು ಎಲ್ಲ ನೋಡೋಣ ಇದರಲ್ಲಿ. ಬ್ರೇಕ್ಸು ಸ್ಟಿಫ್ ಆಗಿದೆ, ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಮತ್ತು ನೀವು KTMದಲ್ಲಿ ಹೇಳೋದು ಅಷ್ಟೇನೂ ಇಲ್ಲ, ಬ್ರೇಕ್ಸ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ. ಇದು ಓಡಿಸೋಕ್ಕೆ ಒಂದು ಫೀಲ್ ಬಲ್ಕಿಯಾಗಿ ಫ್ರಂಟ್. ಅದೇ ಅವನು ಶೇಪ್ಸ್ ಎಲ್ಲ ಒಂದೇ ಕೊಟ್ಟ, 390, 250 ಮತ್ತು ಇದಕ್ಕೆ 200ಗೆ ಸೆಂಟ್ರಲ್ ಹೊಡೆಯೋಣ. ಸಮಥಿಂಗ್ ಅರೌಂಡ್ ಒಂದು 130-135 ಹಂಗೆ ಹೋಗುತ್ತೆ ಇದು ಅಷ್ಟೇ. ಬಟ್ ಈ 200 ಡ್ಯೂಕ್ ಇದ್ರ ಹಿಂದೆ ಮಾಡಲ್ ಬಂದು ಜಾಸ್ತಿ ಜನ ಲೋ ಮಾಡ್ತಾಯಿದ್ರು ಗಾಡಿ ತೊಗೊಬೇಕಂತ, ಜಾಸ್ತಿ ಜನ. ಆಮೇಲೆ ಇವಾಗ ಆಲ್ಮೋಸ್ಟ್ ಇವಾಗ ಎಲ್ಲರೂ EMIs ಬಂದಮೇಲೆ ಎಲ್ಲರೂ ತೊಗೊಳ್ತಾ ಇದ್ದಾರೆ. ಮತ್ತು ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 155 ಸೆಕ್ಷನ್ನು, ಸೀಟ್ ಹೈಟ್ ಬಂದು 810 mm ಸೆಕ್ಷನ್ನು. ಇವನು ಮೋಡ್ಸ್ ಏನು ಕೊಟ್ಟಿಲ್ಲ ಅದು. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿದ್ರೆ ಇದು ಬಂದು ಸ್ಪೀಡ್ ತೋರಿಸುತ್ತೆ ಇದರಲ್ಲಿ, ಮತ್ತು ಇಲ್ಲಿ ಗೇರ್ಸ್ ತೋರಿಸುತ್ತೆ. ಇದು ಬಂದು RPM ತೋರಿಸುತ್ತೆ, ಮತ್ತು ಇಲ್ಲಿ ಬಂದು ಫ್ಯೂಲ್ ಎಕಾನಮಿ ತೋರಿಸುತ್ತೆ, ಇಲ್ಲಿ ಬಂದು ಟೈಮ್ ತೋರಿಸುತ್ತೆ. ಬ್ರೇಕಿಂಗು ಪರವಾಗಿಲ್ಲ, ಸ್ವಲ್ಪ ನಾನು ಐ ಥಿಂಕು ಫ್ರಂಟ್ ಬ್ರೇಕ್ ಸ್ವಲ್ಪ ಪ್ಯಾಡ್ಸನ್ನು ನಾನು ಚೇಂಜ್ ಮಾಡಬೇಕು ಅಂದ್ಕೊತೀನಿ, ಅದರಿಂದ ನಾನು ಸ್ವಲ್ಪ ಸರಿಯಾಗಿ ಹಿಡಿಸ್ತಾ ಇಲ್ಲ. ಫ್ರಂಟ್ ಪ್ಯಾಡ್ ಚೇಂಜ್ ಮಾಡಬೇಕು.
ಸಮಥಿಂಗ್ ನಾನು ಹೇಳ್ದಲ್ಲ ನಿಮಗೆ, ಸಮಥಿಂಗ್ ಒಂದು 135 ಓಡುತ್ತೆ ಅಷ್ಟೇ ಈ ಗಾಡಿ. ಅಂದರೆ ನೀವು ಆರಾಮಾಗಿ ಬೈ ಮಾಡ್ಬೋದು. ಎಲ್ಲ ಫೀಚರ್ಸು ಚೆನ್ನಾಗಿದೆ, ಪವರು ಮತ್ತು ಎಲ್ಲ 200 ಸೆಗ್ಮೆಂಟಲ್ಲಿ ನೀವು ಏನು ಡೌಟ್ ಇಲ್ದಿರ ಆರಾಮಾಗಿ ಬೈಕ್ನ ಬೈ ಮಾಡ್ಬೋದು ನನ್ನ ಅಭಿಪ್ರಾಯ. ಮಿಕ್ಕಿದ್ದು ನಿಮ್ಮ ಮೇಲೆ ಡಿಪೆಂಡು, ನೀವು ತಗೊಂತೀರಾ ಇಲ್ಲ ಅಂತ. ಇವಾಗ ಓಡ್ತಾ ಇದ್ದೀವಿ ನೋಡಿ, ನಿಮ್ಗೆಲ್ಲ 136 ಟಾಪ್ ಸ್ಪೀಡು. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ID ನ ಫಾಲೋ ಅಪ್ ಮಾಡ್ಕೊಳ್ಳಿ.